ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಶುಗರ್ ಪೇಷಂಟ್ಸು ಯಾವ್ಯಾವ ಚೆಕಪ್ ಮಾಡಿಸ್ಕೊಬೇಕು. ಸೊ ಅಂದರೆ ಶುಗರ್ ಒಂದ್ಸಲ ಬಂದರೆ ಅವರು ಏನೇನು ಚೆಕಪ್ ಮಾಡಿಸ್ಬೋದು. ಶುಗರ್ ಚೆಕಪ್ ಅಂದ್ಬಿಟ್ಟು ಈಗ ಶುಗರಲ್ಲಿ ಏನೇನು ಚೆಕಪ್ ಫಸ್ಟ್ ನಿಮಗೆಲ್ಲ ಗೊತ್ತಿದೆ. ಒಂದು ಖಾಲಿ ಹೊಟ್ಟೆಲಿ ಒಂದು ಚೆಕಪ್ ಅಂತ ಇರುತ್ತೆ, ಊಟ ಆದಮೇಲೆ ಒಂದು ಚೆಕಪ್ ಇರುತ್ತೆ. ಅದು ಬಿಟ್ಟು HbA1c ಅಂತ 3 ತಿಂಗಳು ಆ್ಯಾವ್ರೇಜ್ ಚೆಕಪ್ ಅಂತ ಇರುತ್ತೆ. ಸೊ ಈ 3 ಚೆಕಪ್ಪು ತುಂಬ ಜನಕ್ಕೆ ಗೊತ್ತಿರುತ್ತೆ. ಅಂದರೆ 3 ತಿಂಗಳು ಒಂದ್ಸಲ ಚೆಕ್ ಮಾಡಿದ್ರೆ ಶುಗರ್ 3 ತಿಂಗಳಿಂದ ಎಷ್ಟು ಕಂಟ್ರೋಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಗೊತ್ತಾಗುತ್ತೆ. ಅಂದರೆ ಈಗ ಇವತ್ತು ಊಟ ಮಾಡಿದರೆ ಮೊನ್ನೆ ಊಟ ಮಾಡಿದರೆ ಇವತ್ತು ಜಾಸ್ತಿ ತೋರಿಸ್ಬೋದು, ಖಾಲಿ ಹೊಟ್ಟೆಲಿ ಇಲ್ಲ ಊಟ ಆದ್ಮೇಲೆ ಜಾಸ್ತಿ ತೋರಿಸ್ಬೋದು. ಬಟ್ ಅದು 3 ತಿಂಗಳು ಚೆಕಪ್ ಆಗಲ್ಲ. 3 ತಿಂಗಳಿಂದ ನೀವು ಆ ಥರ ಕಂಟ್ರೋಲ್ ಮಾಡ್ಕೊಂಡು ಬಂದಿದ್ರೆ ಶುಗರ್ ಅನ್ನೋ ಒಂದು ಡೀಟೇಲ್ಸ್ ತಿಳಿಸ್ಕೊಡುತ್ತೆ. ಅದ್ರ ಜೊತೆಗೆ ಇಷ್ಟೇ ಸಾಕಾಗುತ್ತಾ, ಬೇರೆ ಏನಾದರೂ ಬೇಕಾಗುತ್ತಾ ಅಂತ ನಿಮಗೆ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಇದು ಒಂದು ಡೌಟ್ ಕೇಳ್ಬೋದು, ಶುಗರ್ ಇಷ್ಟು ಸಾಕಾಗುತ್ತಲ್ಲ, ಬೇರೆ ಏನು ಬೇಕಿಲ್ಲಲ್ಲ ಅನ್ನೋ ಒಂದು ಡೌಟ್ ಕೇಳ್ಬೋದು. ಸೊ ಇದರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ, ಅರ್ಥ ಆಗೋ ಥರ. ಈಗ ಒಂದು ಯಾರಿಗಾದ್ರು ಕೊಲೆಸ್ಟ್ರಾಲ್ ಸಮಸ್ಯೆ ಇರುತ್ತೆ ಅಂದ್ಕೊಳ್ಳಿ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ, ಅಂದರೆ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ ಅಂದ್ಕೊಳ್ಳಿ ಬಾಡಿಲಿ, ಅವಾಗ ಆಟೋಮೆಟಿಕಲಿ ಗೊತ್ತಾಗುತ್ತೆ ಕೊಲೆಸ್ಟ್ರಾಲಿಂದ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಒಂದು ಗೊತ್ತಿರುತ್ತೆ ಅವ್ರಿಗೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಂತಿದ್ದಂಗೆ ಇಮಿಡಿಯೇಟ್ಲಿ ECG ಮಾಡಿಸ್ಕೊಂತಾರೆ. ECG ಆಗಲಿ ಹಾರ್ಟ್ ಚೆಕಪ್ ಮಾಡಿಸ್ಕೊಂತಾರೆ. ಹಾರ್ಟ್ ಏನಾದ್ರು ತೊಂದರೆ ಆಗ್ಬೋದು ಅನ್ನೋ ಒಂದು ಮುನ್ನೆಚ್ಚರಿಕೆಯಿಂದ ECG ಚೆಕಪ್ ಹಾರ್ಟ್ದೆಲ್ಲ ಮಾಡಿಸ್ಕೊಂತಾರೆ, ಅಂದರೆ ಹಾರ್ಟ್ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಅದೇ ಥರ ಶುಗರ್ ಇದ್ದವರು ಏನೇನು ಚೆಕಪ್ ಮಾಡಿಸ್ಬೇಕು, ಶುಗರ್ ಚೆಕಪ್ ಬಿಟ್ಟು ಜೊತೆಯಲ್ಲಿ ಇನ್ನೇನೇನು ಚೆಕಪ್ ಮಾಡಿಸ್ಕೊಬೇಕನ್ನೋ ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ಶುಗರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ದರೆ ಆಟೋಮೆಟಿಕ್ಲಿ ನೀವೆಲ್ಲ ಚೆಕಪ್ಪು ಮಾಡಿಸ್ಕೊತೀರಿ. ಈಗ ಶುಗರಿಂದ ಹೇಳ್ಕೊಡ್ತೀನಿ. ಈಗ ಶುಗರಿಂದ ನಿಮಗೆ ಕಿಡ್ನಿ ಸಮಸ್ಯೆ ಆಗ್ಬೋದು, ಹಾರ್ಟ್ ಸಮಸ್ಯೆ ಆಗ್ಬೋದು, ನರಗಳ ಸಮಸ್ಯೆ ಆಗ್ಬೋದು, ಕಣ್ಣಿನ ಸಮಸ್ಯೆ ಆಗ್ಬೋದು, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗ್ಬೋದು, ಲಿವರ್ ಪ್ರಾಬ್ಲಮ್ ಆಗ್ಬೋದು. ಸೊ ಇದೆಲ್ಲ ಸಮಸ್ಯೆಗಳಿರುತ್ತೆ ಶುಗರ್ ಬಂದರೆ. ಸೊ ಅದರಿಂದ ಒಂದ್ಸಲ ಶುಗರ್ ಬರ್ತಿದ್ದಂಗೆ, ಫಸ್ಟ್ ಟೈಮ್ ಬರ್ತಿದ್ದಂಗೆ ಒಂದು ಶುಗರ್ ಚೆಕಪ್ಪು, ಒಂದು ಊಟಕ್ಕೆ ಮುಂಚೆ ಆಗ್ಬೋದು, ಊಟ ಆದಮೇಲೆ ಆಗ್ಬೋದು, 3 ತಿಂಗಳು ಚೆಕಪ್ಪು, HbA1c ಅನ್ನೋ ಟೆಸ್ಟ್ ಆಗ್ಬೋದು. ಇದ್ರ ಜೊತೆಗೆ ಕಿಡ್ನಿ ಚೆಕಪ್ ಮಾಡಿಸ್ಬೇಕು, ಬ್ಲಡ್ RF ಅಂತ ಕರೆದ್ರೆ ಕಿಡ್ನಿ ಚೆಕಪ್ಪು, ಇದ್ರ ಜೊತೆಗೆ ಯೂರಿನ್ ಚೆಕಪ್ಪು. ಸೊ ಎರಡೂ ಚೆಕಪ್ಪಿಂದ ನಮಗೆ ಕಿಡ್ನಿದು ಏನಾದರೂ ತೊಂದರೆ ಇದೆಯಾ ಗೊತ್ತಾಗುತ್ತೆ. ಇದು ಬ್ಲಡ್ ಚೆಕಪ್ ಮತ್ತು ಯೂರಿನ್ ಚೆಕಪ್. ಇದ್ರ ಜೊತೆಗೆ ಲಿವರ್ ಚೆಕ್ ಮಾಡಿಸ್ಬೇಕು. ಲಿವರ್ ಯಾಕಪ್ಪ ಅಂದರೆ ಯೂಶಲಿ ಫ್ಯಾಟಿ ಲಿವರ್ ಅಂತ ತುಂಬ ಜನ ಕೇಳಿರ್ತಾರೆ. ಫ್ಯಾಟಿ ಲಿವರ್ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಇಲ್ಲ ಜಾಸ್ತಿ ಆಗದೇ ಈ ಶುಗರ್ ಇರೋದು ಕಾಮನಾಗೆ ಕೊಲೆಸ್ಟ್ರಾಲ್ ತುಂಬಿಕೊಂಡು ಲಿವರ್ ಒಳಗಡೆ ಫ್ಯಾಟಿ ಲಿವರ್ ಅಂತ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಹೊಟ್ಟೆ ಸ್ಕ್ಯಾನು ಮತ್ತು ಜೊತೆಗೆ LFT ಅಂತ ಅಂದರೆ ಲಿವರ್ ಚೆಕಪ್ ಅಂತ ಒಂದಿರುತ್ತೆ, ಬ್ಲಡ್ ಎಲ್ಲ, ಅದನ್ನು ಮಾಡಿಸ್ಬೇಕು. ಅದ್ರ ಜೊತೆಗೆ ಹಾರ್ಟ್ ಪ್ರಾಬ್ಲಮ್ ಗೊತ್ತಿರುತ್ತೆ ತುಂಬ ಜನಕ್ಕೆ, ಶುಗರ್ ಜಾಸ್ತಿ ಅಂದರೆ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತ. ಅದ್ರ ಜೊತೆಗೆ ECG, ಎಕೋ ಸ್ಕ್ಯಾನ್ ಅಂತ ಬರುತ್ತೆ. ಇದ್ರ ಜೊತೆಗೆ ಎದೆನೋವು ಏನಾದರೂ ಬರ್ತಿದ್ರೆ TMT ಅಂತ ಅಂದರೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಕರೀತಾರೆ. ಅದ್ರ ಜೊತೆಗೆ ನರಗಳು ಚೆಕಪ್, ಕೆಲವು ವಿಟಮಿನ್ಸ್ ಅಂತ ಇರುತ್ತೆ, B12 ಇದೆಲ್ಲ ನರಗಳು ಚೆಕಪ್ ಮಾಡಿಸ್ಕೊಬೇಕು. ಇದ್ರ ಜೊತೆಗೆ ಕಣ್ಣಿನ ಚೆಕಪ್. ತುಂಬ ಜನ ಕೇಳ್ತಾರೆ, ಶುಗರ್ ಬಂದವರೆಲ್ಲ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಿದೆ, ಸೊ ಪೊರೆ ಬಂದಿರುತ್ತೆ ಅನ್ನೋ ಒಂದು ಅನುಮಾನ ಇರುತ್ತೆ ತುಂಬ ಜನಕ್ಕೆ. ಸೊ ಅದು ಪೊರೆ ಚೆಕಪ್ ಆಗಲಿ, ಒಳಗಡೆ ನರದ ಚೆಕಪ್ ಅಂತ ಇರುತ್ತೆ, ಒಂದು ರೆಟಿನಾ ಅಂತ. ಸೊ ಈ ಚೆಕಪ್ಪನ್ನು ಮಾಡಿಸ್ಬೇಕು. ಸೊ ಇದ್ರ ಜೊತೆಗೆ ಕೊಲೆಸ್ಟ್ರಾಲ್ ಚೆಕಪ್. ಶುಗರ್ ಜಾಸ್ತಿ ಯೂಶಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಸೊ ಎಲ್ಲ ಟೆಸ್ಟ್, ಇನ್ನೂ ತುಂಬ ಟೆಸ್ಟ್ಗಳಿದೆ, ಅಟ್ಲೀಸ್ಟ್ ಬೇಸಿಕ್ ಟೆಸ್ಟಿಗೆ. ಸೊ ಯಾರಿಗೆ ಶುಗರ್ ಬರಲಿ, ಫಸ್ಟ್ ಟೈಮ್ ಬರಲಿ, ಇಲ್ಲ ಶುಗರ್ ಬಂದಾದಮೇಲೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದಾಗಲಿ, ಜೊತೆಗೆ ಎಕ್ಸಸೈಸು, ವಾಕಿಂಗ್, ಇದ್ರ ಜೊತೆಗೆ ಇದು ಖಾಲಿ ಹೊಟ್ಟೆಲಿ ಒಂದ್ಸಲ, ಊಟ ಆದಮೇಲೆ ಒಂದ್ಸಲ ತಿಂಗಳಿಗೆ, ಅದಾದಮೇಲೆ 3 ತಿಂಗಳು ಒಂದ್ಸಲ HbA1c, ಇದಾದಮೇಲೆ ಈ ಟೆಸ್ಟ್ಗಳಲ್ಲಿ ಹೇಳೋದಿಲ್ಲ, ಕಿಡ್ನಿ, ಹಾರ್ಟ್, ಲಿವರ್ ಇದೆಲ್ಲ ವರ್ಷಕ್ಕೆ ಒಂದ್ಸಲ ಮಾಡಿಸ್ಕೊತಿದ್ರೆ ಕಿಡ್ನಿ, ಹಾರ್ಟ್, ಶುಗರಿಂದ ಏನೇ ಸಮಸ್ಯೆ ಆದರೂ ಅದು ಮುಂಚೆನೇ ಗೊತ್ತಾಗುತ್ತೆ. ಅದು ಪ್ರಾಬ್ಲಮ್ ಆಗದಿರೋ ಥರ ತಡಿಬೋದು. ಥ್ಯಾಂಕ್ ಯು.